ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಕ್ಕುಪತ್ರಕ್ಕಾಗಿ ಅಲೆದಾಡಿ ಸಾಕಾಗಿ ಹೋಗಿದೆ. ಹೀಗಾಗಿ ದಯಾಮರಣ ಕೋರಿದಂತ ಮಹಿಳೆ ತುಮಕೂರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಉಸ್ತುವಾರಿ ಸಚಿವರಿದ್ದಂತ ಕಾರ್ಯಕ್ರಮದಲ್ಲಿ ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ. ಹಕ್ಕುಪತ್ರ ಅಂತೂ ಕೊಡ್ಲಿಲ್ಲ, ನೀವು ಅಲೆದು ಸಾಕಾಗಿದೆ. ದಯಾಮರಣವನ್ನ ಕೋರಿ ಮನವಿ ಮಾಡಿರುವಂತದ್ದು ಮಹಿಳೆ. ಹಕ್ಕುಪತ್ರಕ್ಕಾಗಿ ಅಲೆದಾಡಿ ಸುಸ್ತಾಗಿದೆ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಸಚಿವರು ಇದ್ದಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಡೆದಿರುವಂತ ಘಟನೆ ಇದು. ನಿವೇಶನ ಮಂಜೂರಾಗಿದ್ರು ಕೂಡ ನಮಗೆ ಇನ್ನೂ ಕೂಡ ನೆಲೆ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ಇದೆ ಅಲೆದಾಟ? ಜನರ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲ, ದಯಾಮರಣ ಕೋರಿದಂತ ಶಿರಾದ ರಾಬಿಯಾ ಅಸ್ಲಾಂ ಪಾಷಾ 15 ದಿನಕ್ಕೊಮ್ಮೆ ಅಲ್ದಾಡ್ತಾ ಇದ್ರು ಕೂಡ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಹಕ್ಕುಪತ್ರ ಕೇಳಿದ್ರೆ ನಮ್ಮ ಹತ್ರನೇ 25,000 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ನಮ್ಗೆ ನೆಲೆ ಇಲ್ಲ, ನಾವೆಲ್ಲಿಂದ ದುಡ್ಡು ತರಬೇಕು? 2024ರಲ್ಲಿ ತುಮಕೂರಿಗೆ ಬಂದಿದ್ದಂತ ಸಿಎಂ ಸಿದ್ದರಾಮಯ್ಯ ಆಗ ರಾಬಿಯಾಗೆ 20-30 ಜಾಗ ಅಂದ್ರೆ 20-30 ಸೈಟ್ ಜಾಗ ನೀಡೋದಾಗಿ ಭರವಸೆ ನೀಡಿದ್ರಂತೆ. ಆದ್ರೆ ಈವರೆಗೂ ಜಾಗ ತೋರಿಸಿಲ್ಲ, ಹಕ್ಕುಪತ್ರನೂ ಕೊಟ್ಟಿಲ್ಲ. ಹಾಗಾಗಿ ಆಕ್ರೋಶದ ಕಟ್ಟೆ ಒಡೆದಿದೆ. 2024ರಲ್ಲಿ ಸಿಎಂ ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ ತುಮಕೂರಲ್ಲಿ. ಅವ್ರ ಹತ್ರನೇ ನಾನು ಭೇಟಿ ಮಾಡಿದ್ದೆ. ಸರ್, ಈ ಥರ ನಮ್ಮ ಯಜಮಾನರಿಗೆ ಹಾರ್ಟ್ ಪೇಷಂಟ್ ಇದೆ, ದುಡಿಯೋರು ಯಾರೂ ಇಲ್ಲ, 2 ಮಕ್ಕಳಿದ್ದಾರೆ, ಬಾಡಿಗೆ ಮನೇಲಿದ್ದೀವಿ ಅಂತ ಹೇಳಿಬಿಟ್ಟು ಅವರು ನಮ್ಮ ಒಂದು ಕುಟುಂಬಕ್ಕೆ 20-30 ಒಂದು ಸೈಟನ್ನು ಹಂಚಿಕೆ ಮಾಡಿದ್ರು. ಆದೇಶ ಮುಖಾಂತರ ಆದೇಶ ಪತ್ರವನ್ನು ಕೊಟ್ಟಿದ್ರು. ಇವರೇ ಗೃಹ ಮಂತ್ರಿಗಳು ಮತ್ತು DC ಅವರೇ ಆದೇಶ ಪತ್ರವನ್ನು ಕೊಟ್ಟಿದ್ರು. ಕೊಟ್ಮೇಲೆ 1 ತಿಂಗಳಿಗೆ 15 ದಿವಸಕ್ಕೆ ಒಂದ್ಸತಿ ಇವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸಿಗ್ನೇಚರ್ ಹಾಕ್ಕೊಡ್ತಾರೆ, ಮತ್ತೆ ಸರ್ಕಲ್ ಸುತ್ತಿಸ್ತಾ ಇದ್ದಾರೆ. ಪರಮೇಶ್ವರ್ ಹತ್ರ ಹೋದ್ರೆ DC ಹತ್ರ ಹೋಗಿ ಅಂತಾರೆ, DC ಹತ್ರ ಹೋದ್ರೆ ನಗರಸಭೆಗೆ ಹೋಗಿ ಅಂತಾರೆ, ನಗರಸಭೆ ಹತ್ರ ಆದ್ರೆ ಮತ್ತೆ DC ಹತ್ರ ಹೋಗಿ ಅಂತ ಅಂತಾರೆ. ಸೈಟ್ 20-30 ಮಂಜೂರಾಗಿದೆ. ಸಿಎಂ ಆದೇಶ ಕೊಟ್ಟು ಮಂಜೂರು ಮಾಡಿದ್ದಾರೆ. ಹಕ್ಕುಪತ್ರ ತರಿಸ್ಕೊಡ್ತಾ ಇಲ್ಲ. ಹಕ್ಕುಪತ್ರ ತರಿಸ್ಕೊಡಿ ಅಂದ್ರೆ ನಗರಸಭೆಗೆ 25,000 ಕಟ್ಟಬೇಕಂತೆ. ಸರ್, ಸರ್ವೆ ನಂಬರ್ 100 ಶಿರಾದಲ್ಲಿ ಸರ್ ನಗರಸಭೆಯವರೇ ಕೊಡಿ ಅಂತ ಅಂತಾರೆ. ಎಲ್ಲಿಂದ ತಗೊಬಂದು ಕೊಡಬೇಕು? ಇನ್ನು ನನ್ನ ಪರಿಸ್ಥಿತಿ ಇವಾಗ 2 ಮಕ್ಳನ್ನ ತಗೊಂಡು ಗಂಡ ತೀರೋಗಿದ್ರೆ 1 ತಿಂಗಳಾಯ್ತು. ಇವಾಗ ಮಕ್ಳನ್ನ ತಗೊಂಡು ಬೀದಿಲಿ ಕುತ್ಕೊಂಡಿದ್ದೀವಿ. ತಾತ್ಕಾಲಿಕವಾಗಿದ್ರು ಕೊಡಿ. 1800 ಮನೆಗಳು ಮಂಜೂರಾಗಿದೆಯಲ್ಲ, ನೀವು ಕೊಡೋವರೆಗೂ ನನಗೆ ತಾತ್ಕಾಲಿಕವಾಗಿ ನೆಲೆ ಕೊಡಿ ಅಂತಾನು ಕೇಳ್ತಾ ಇದ್ದೀನಿ. ಆ ತಾತ್ಕಾಲಿಕ ನೆಲೆನೂ ಮಾಡ್ಕೊಡ್ತಾ ಇಲ್ಲ ಇವರು. ಹಕ್ಕುಪತ್ರನೂ ಇಲ್ಲ, ತಾತ್ಕಾಲಿಕವಾಗಿ ಮನೇನೂ ಕೊಡ್ತಾ ಇಲ್ಲ. ಸರ್, ಅದನ್ನ ದಯಾಮರಣ ಕೇಳಿದ್ದು ನಾನು. ನನಗೆ ಜೀವನ ಮಾಡಕ್ ಆಗ್ತಾ ಇಲ್ಲ, ನೀವು ಯಾವುದೇ ರೀತಿಯಲ್ಲಿ ನನಗೆ ಸ್ಪಂದಿಸ್ತಾ ಇಲ್ಲ. ಬರೀ ಜನಸಂಪರ್ಕ ಸಭೆಯನ್ನ ಸುಮ್ಮನೆ ತಾತ್ಕಾಲಿಕವಾಗಿ ಮಾಡ್ತೀರಾ. ಯಾವುದೇ ರೀತಿ ಜನರಿಗೆ ನೀವು ಸಮಸ್ಯೆಯನ್ನ ಆಲಿಸೋದಿಲ್ಲ, ಅದನ್ನ ಬಗೆಹರಿಸೋದು ಇಲ್ಲ. ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ. ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ. ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ ನುಗೂಡ ಬೇಡವಯ್ಯ. ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ, ಹೆಣ್ಣಿನ ಜನುಮಕ್ಕೆ ಗೃಹವಂತ ನೀಡಯ್ಯ. ಪಾಲಿಸೋ ಎನ್ನ ಈ ಮೊರೆಯ, ಬಾರಯ್ಯ ಬಾ.